ಸ್ನೇಹಿತರೆ, ಇದು ಎಕ್ಸೆಸ್ ಡೇಟಾ D220 ಅಂತ ತುಂಬ ಉತ್ತಮವಾದ ರೇಡಿಯೋ. ಕಡಿಮೆ ಕೂಡ ಬೆಲೆ. ನೋಡ್ತಿರಬಹುದು ನೀನು. ಇದು 3 ಬಣ್ಣಗಳಲ್ಲಿ ಸಿಗುತ್ತೆ. ಇದರ ಬಿಲ್ಡ್ ಕ್ವಾಲಿಟಿ ಅಂತೂ ನಿಜಕ್ಕೂ ತುಂಬ ಚೆನ್ನಾಗಿದೆ. ಎತ್ತಿ ಬಿಸಾಕಿದ್ರೂ ಕೂಡ ಒಡೆದೋಗಲ್ಲ, ಹಾಗಂತ ಯಾರು ಎತ್ತಿ ಬಿಸಾಕಬೇಡಿ. ಸುಮ್ಮನೆ ಇದು ನಿಂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಇದಕ್ಕೊಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಟಿನ ತುಂಬ ಉದ್ದವಾಗಿದೆ. ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಕಷ್ಟ ಆಗದಿರಲಿ ಅಂತ ನಿಮಗೊಂದು ಕ್ಯಾರಿ ಸ್ಟ್ರಿಪ್ ಕೂಡ ಇದೆ. ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹಾಡು ಕೇಳಬೇಕಂತಿದ್ರೆ ನೀವು ಇದನ್ನು ಇಯರ್ಫೋನ್ ಹಾಕಿ ಕೂಡ ಬಳಸ್ಬೋದು. ಇದಕ್ಕೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಬ್ಯಾಂಡ್ಗಳಿದ್ದಾವೆ. FM, FM2, MW ಮತ್ತು SW ಅಂತ. MW ಅಂದರೆ ಮೀಡಿಯಮ್ ವೇವ್ ಅಂತ, ಆಕಾಶವಾಣಿ ಈ ರೀತಿ ಚಾನಲ್ಗಳನ್ನು ನೀವು ಇಲ್ಲಿ ಕೇಳಬಹುದು. SW ಅಂದರೆ ಶಾರ್ಟ್ ವೇವ್ ಅಂತ. ಕೇಳೋಕ್ಕಾಗದಿರೋಂಥ ರೇಡಿಯೋ ಸ್ಟೇಷನ್ಗಳು ಗುರ್ರನ್ನಂಥ ಸೌಂಡ್ಗಳಲ್ಲಿ ಬರಬೇಕಂದ್ರೆ ನೀವು ಶಾರ್ಟ್ ವೇವಲ್ಲಿ ಕೇಳಬಹುದು. ಇನ್ನು ಉಳಿದಾಗೆ ನಿಮಗೆ ಗೊತ್ತು FM1 ಮತ್ತು FM2 ಅಂದರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ಸ್ ಅಂತ. ನಮ್ಮ ಇಂಡಿಯಾದಲ್ಲಿರುವಂಥ ಎಲ್ಲ ಸ್ಟೇಷನ್ಗಳನ್ನು ಅಥವಾ ಕರ್ನಾಟಕದ ಸ್ಟೇಷನ್ಗಳನ್ನು ಸಹ ನೀವು ಕೇಳಬಹುದು. ಇದರ FM ಫ್ರೀಕ್ವೆನ್ಸಿ 87 ಮೆಗಾ ಹರ್ಟ್ಸ್ಗಳಿಂದ 108 ಮೆಗಾ ಹರ್ಟ್ಸ್ಗಳವರೆಗೆ ಇರ್ತದೆ. ಅದೇ ರೀತಿ ಶಾರ್ಟ್ ವೇವ್ ಕೂಡ 5.6 to 22 ಮೆಗಾ ಹರ್ಟ್ಸ್ ತನಕ ಇದೆ. ಮತ್ತು ಮೀಡಿಯಮ್ ವೇವ್ 52 ಮೆಗಾ ಹರ್ಟ್ಸ್ಗಳಿಂದ 173 ಮೆಗಾ ಹರ್ಟ್ಸ್ವರೆಗೂ ಬರುತ್ತೆ. ಆಕಾಶವಾಣಿ ಬೆಂಗಳೂರು ಕೇಳಿದರಾಗಿದ್ದರೆ ನೀವು 612 ಕಿಲೋ ಹರ್ಟ್ಸ್ಗಳಲ್ಲಿ ಮೀಡಿಯಮ್ ವೇವ್ನಲ್ಲಿ ಬೆಂಗಳೂರು ಆಕಾಶವಾಣಿ ಬರುತ್ತೆ. ಇದೊಂದು ಉತ್ತಮವಾದ ರೇಡಿಯೋ. ಇದನ್ನು ಆನ್ ಮಾಡಿ ನೋಡಿಸ್ತೀನಿ ನಿಮಗೆ ಯಾವ ರೀತಿ ಕೇಳುತ್ತೆ ಅಂತ ಒಂದ್ಸರಿ ಗಮನಿಸಿ. ಈಗ ನಾನು ಮೀಡಿಯಮ್ ವೇವಲ್ಲಿ ಇಟ್ಟಿದ್ದೀನಿ. ಇದು ಆಕಾಶವಾಣಿ ಬೆಂಗಳೂರು ಕ್ಷೇತ್ರ ಕೇಳ್ತಿದ್ದೀರಿ ನೀವೀಗ. ಇಷ್ಟೊತ್ತಲ್ಲಿ ಚಾನಲ್ಗಳು ತುಂಬ ಚೆನ್ನಾಗಿ ಬರ್ತವೆ. ನೈಟ್ ಟೈಮ್ ನಾನು ಫ್ರೀಕ್ವೆನ್ಸಿ ಮಾಡ್ತೀನಿ. ಇನ್ನೊಂದು ಚಾನಲ್ಲು ಯಾರೇ ಆಗಲಿ ಈ ರೇಡಿಯೋ ತೊಗೊಳ್ಬೋದು. ಒಂದು ಒಳ್ಳೆ ಕ್ವಾಲಿಟಿ ಇದೆ. ಬಿಲ್ಡ್ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿರುತ್ತೆ ಈ ರೇಡಿಯೋದು. ಥ್ಯಾಂಕ್ ಯು.